ನೀವು ಇದನ್ನ ಕೇಳಿದ್ರೆ ನಂಬೋದಿಲ್ಲ. ನಿಮಗೆ ಯಾವುದೇ ಕಷ್ಟಗಳಾಗ್ಲಿ ಹಾಗೂ ಯಾವುದೇ ರೀತಿ ಸಮಸ್ಯೆಗಳಿದ್ರು ಈ ಸನ್ನಿಧಿಗೆ ಬಂದು ಕೊರಗಜ್ಜ ಸ್ವಾಮಿಗೆ ಸಾರಾಯಿ, ಸೇಂದಿ, ಚಕ್ಕುಲಿ, ವಿಳೆದೆಲೆ, ಬೀಡವನ್ನು ಕೊಟ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ. ಹಾಗೂ ಈ ತರ ಸಾವಿರಾರು ಉದಾಹರಣೆಗಳಿವೆ. ಈ ಸಾನ್ನಿಧ್ಯದಲ್ಲಿ ಒಂದು ದುರ್ಘಟನೆ ನಡೀತದೆ. ದೇವಸ್ಥಾನದ ಎದುರುಗಳಲ್ಲಿರುವಂತಹ ಒಂದು ಕಾಣಿಕೆ ಹುಂಡಿಗೆ ಅನ್ಯ ಧರ್ಮೀಯರು ಅನಾಚಾರವನ್ನು ಮಾಡ್ತಾರೆ. ಆ ಹುಂಡಿಗೆಯ ಕಟ್ಟೆಗೆ ಮೂತ್ರ ವಿಸರ್ಜನೆಯನ್ನು ಮಾಡಿ ಆ ಹುಂಡಿಗೆ ಬೇಡವಾದಂತಹ ವಸ್ತುಗಳನ್ನೆಲ್ಲ ಹಾಕಿ ತುಂಬ ಅನಾಚಾರ ಮಾಡ್ತಾರೆ. ಬುದ್ಧಿ ಭ್ರಮಣೆಗೊಂಡವರು ಯಾರಾದರೂ ಈ ಕಾರ್ಯವನ್ನು ಮಾಡಿದರೆ ಅವರನ್ನು ಸರಿ ಮಾಡಿಸಿಕೊಡಬೇಕು. ಬುದ್ಧಿ ಸರಿ ಇದ್ದು ಈ ಕಾರ್ಯವನ್ನು ಯಾರಾದರೂ ಮಾಡಿದ್ದಲ್ಲಿ ಅವರಿಗೆ ಹುಚ್ಚು ಧರಿಸಬೇಕು ಎಂಬ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿದ 6 ದಿನಗಳಲ್ಲಿ ಆ ಹುಡುಗನಿಗೆ ಹುಚ್ಚು ಬರುತ್ತೆ. ಈ ವಿಚಾರ ಜಗತ್ತಿನಲ್ಲಿ ಪ್ರಚಾರವಾಗಿ ಹೋಗುತ್ತೆ. ಆ ದಿನದಿಂದ ಈ ಸಾನ್ನಿಧ್ಯದಲ್ಲಿ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಪ್ರಬಲವಾಗಿ ನಡೀತಾ ಬರ್ತಾರೆ. ನಮಸ್ತೆ ಕರ್ನಾಟಕ. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ಹಲವಾರು ಪವಾಡಗಳಿಗೆ ಕಾರಣವಾದ ಹಾಗೂ ಒಳ್ಳೆಯವರಿಗೆ ರಕ್ಷಣೆ ಮಾಡುತ್ತಾ ಅವರ ಹರಕೆಗಳನ್ನು ಪೂರೈಸುತ್ತಾ ಹಾಗೂ ಕೆಟ್ಟವರಿಗೆ ತಕ್ಕ ಪಾಠವನ್ನು ಕಲಿಸುವ ಈ ಕೊರಗಜ್ಜ ಅವರ ಸನ್ನಿಧಿಗೆ ಸ್ವಾಗತ. ಈ ಸನ್ನಿಧಿಯು ಉಡುಪಿಯ ಕಟ್ಪಾಡಿಯಲ್ಲಿ ಇದೆ. ನೀವು ಇದನ್ನ ಕೇಳಿದ್ರೆ ನಂಬೋದಿಲ್ಲ. ನಿಮಗೆ ಯಾವುದೇ ಕಷ್ಟಗಳಾಗ್ಲಿ ಹಾಗೂ ಯಾವುದೇ ರೀತಿ ಸಮಸ್ಯೆಗಳಿದ್ರು ಈ ಸನ್ನಿಧಿಗೆ ಬಂದು ಕೊರಗಜ್ಜ ಸ್ವಾಮಿಗೆ ಸಾರಾಯಿ, ಸೇಂದಿ, ಚಕ್ಕುಲಿ, ವಿಳೆದೆಲೆ, ಬೀಡವನ್ನು ಕೊಟ್ರೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ. ಹಾಗೂ ಈ ತರ ಸಾವಿರಾರು ಉದಾಹರಣೆಗಳಿವೆ. ಮೊದಲನೆಯದಾಗಿ ದೈಜ ಸ್ವಾಮಿಯ ದರ್ಶನ ಹಾಗೂ ಆಶೀರ್ವಾದ ಪಡೆಯುತ್ತಾ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಎಲ್ಲರಿಗೂ ತಲುಪಿಸಿ. ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ. ಈ ಜಗತ್ ಪ್ರಸಿದ್ಧ ಕ್ಷೇತ್ರದ ಬಗ್ಗೆ ಗುರುಗಳಲ್ಲಿ ಕೇಳೋಣ ಬನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ. ನಾನು ತುಕಾರಾಮ್ ಸೂರ್ವ, ಶ್ರೀ ಕ್ಷೇತ್ರ ಪೇಟೆಬಿಟ್ಟು ಕಟ್ಪಾಡಿ. ಜಗತ್ ಪ್ರಸಿದ್ಧವಾದಂತಹ ಈ ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಸ್ಥಳ ಪುರಾಣ ಯಾವ ರೀತಿ ಇದೆ ಅಂದರೆ, ನಮಗೆ ಹಿರಿಯರು ಹೇಳಿಕೊಟ್ಟ ಪ್ರಕಾರ ಸುಮಾರು ಈ ಸಾನ್ನಿಧ್ಯ 250-300 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇರುವಂಥ ಸಾನ್ನಿಧ್ಯ. ನಮ್ಮ ಹಿರಿಯರು ಈ ಸಾನ್ನಿಧ್ಯದಲ್ಲಿ ಪಂಚಾಶಕ್ತಿಗಳು ಬಬ್ಬುಸ್ವಾಮಿ, ಧೂಮಾಮತಿ, ಬಂಟದೇವರು, ಆದಿಶಕ್ತಿ ಕನ್ನಿಮಾನಿದೇವಿ ಹಾಗೂ ಸ್ವಾಮಿ ಕೊರಗಜ್ಜ ಎಂಬ ಪಂಚಾಶಕ್ತಿಗಳನ್ನು ಆರಾಧಿಸ್ತಾ ಬಂದಿರುತ್ತಾರೆ. ಇದೇ ರೀತಿ ಆರಾಧನೆ ಮಾಡ್ತಾ ಬರುವಂಥ ಸಂದರ್ಭದಲ್ಲಿ ಆ ಸಂಸ್ಥೆಯ ನಡುವೆ ಏನೋ ಒಂದು ರೀತಿಯ ಬಿರುಕನ್ನು ಹುಟ್ಟಿ ಆ ಸಾನ್ನಿಧ್ಯ ಶಿಥಿಲಗೊಳ್ಳುತ್ತದೆ. ಶಿಥಿಲಗೊಂಡಂತಹ ಆ ಸಾನ್ನಿಧ್ಯದಲ್ಲಿ ಉಳಿದಂತಹ ಅವಶೇಷಗಳ ಅಡಿಯಲ್ಲಿ ಸಿಕ್ಕಿದಂತಹ ಆ ಮೂರ್ತಿಗಳನ್ನು, ಭಂಡಾರಗಳನ್ನು ದಿವಂಗತ ಗುರುವ ಮೇಸ್ತ್ರಿ ಎಂಬ ಒಬ್ಬ ಪುಣ್ಯಾತ್ಮ ಅದನ್ನೊಂದು ಬಾಲಾಲಯವನ್ನು ಕಟ್ಟಿ ಅವರೊಬ್ಬರೇ ಆರಾಧನೆ ಮಾಡ್ತಾ ಬರ್ತಾರೆ. ಈ ದೇವರ ಬಗ್ಗೆ ಚಿಕ್ಕ ಮಕ್ಕಳಿಗೆ ಅರಿವನ್ನು ಮೂಡಿಸಿ ಬಬ್ಬುಸ್ವಾಮಿಯ ಮಹಾತ್ಮೆಯನ್ನು ಅವರಿಗೆ ತಿಳಿಸುತ್ತಾ ಈ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂತಹ ಮುಖ್ಯಸ್ಥರಾದಂತಹ ಈ ಸ್ಥಳವಂದಿಗರಾದಂತಹ ಪಾಂಗಾಳ ನಾಯಕ್ ಮನೆತನ, ಬಹಳ ದೊಡ್ಡ ಮನೆತನ, ಇವರ ಬಳಿ ನಾವು ಸಂಪರ್ಕ ಮಾಡಿದಾಗ ಈ ನೂತನವಾದ ಒಂದು ಗುಡಿಯನ್ನು ನಿರ್ಮಿಸಿ ಪ್ರತಿಷ್ಠೆಯನ್ನು ಮಾಡಿಸಿ ಬಬ್ಬುಸ್ವಾಮಿ ಹಾಗೂ ಪರಿವಾರ ಶಕ್ತಿಗಳಿಗೆ ನೇಮೋತ್ಸವವನ್ನು ಕೊಟ್ಟು ಆ ಸಾನ್ನಿಧ್ಯವನ್ನು 10 ಸಂವತ್ಸರಿಗೆ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಆ ಹೊತ್ತಿನಲ್ಲಿ ದಿವಂಗತ ಬಾಲಕೃಷ್ಣ ಇವರ ಅಧ್ಯಕ್ಷತೆಯಿಂದ ನಡೀತಾ ಇತ್ತು. ತದನಂತರ ಅವರ ಅಳಿಯನಾದಂತಹ ಹರಿಶ್ಚಂದ್ರ ಪಿಲಾರ್ ಈಗಿನ ಒಂದು ಅಧ್ಯಕ್ಷರವರು, ಅವರ ಒಂದು ಮುತಾಲಿಕೆಯಿಂದ ಬಹಳಷ್ಟು ಒಂದು ಈ ಸಾನ್ನಿಧ್ಯ ಅವರ ನೇತೃತ್ವದಲ್ಲಿ ಮುಂದುವರಿತಾ ಇತ್ತು. ಇತ್ತೀಚೆಗೆ ಒಂದು 5 ವರ್ಷಗಳ ಮುಂಚೆ ಈ ಸಾನ್ನಿಧ್ಯದಲ್ಲಿ ಒಂದು ದುರ್ಘಟನೆ ನಡೀತದೆ. ದೇವಸ್ಥಾನದ ಎದುರುಗಳಲ್ಲಿರುವಂತಹ ಒಂದು ಕಾಣಿಕೆ ಹುಂಡಿಗೆ ಅನ್ಯ ಧರ್ಮೀಯರು ಅನಾಚಾರವನ್ನು ಮಾಡ್ತಾರೆ. ಆ ಹುಂಡಿಗೆಯ ಕಟ್ಟೆಗೆ ಮೂತ್ರ ವಿಸರ್ಜನೆಯನ್ನು ಮಾಡಿ ಆ ಹುಂಡಿಗೆ ಬೇಡವಾದಂತಹ ವಸ್ತುಗಳನ್ನೆಲ್ಲ ಹಾಕಿ ತುಂಬ ಅನಾಚಾರ ಮಾಡ್ತಾರೆ. 10 ಸಂವತ್ಸರು ಪೂಜೆಗೆ ಅಂತ ಹುಂಡಿಯನ್ನು ತೆರೆಯುವಂತಹ ಸಂದರ್ಭದಲ್ಲಿ ಈ ದೃಶ್ಯಗಳೆಲ್ಲ ಕಂಡು ಬರ್ತದೆ. ಇದನ್ನು ಮನಗಂಡಂತಹ 10 ಸಂವತ್ಸರು ಕಾಣಿಕೆ ಹುಂಡಿಯನ್ನು ಶುಚಿಗೊಳಿಸಿ ಅದನ್ನು ಪೂಜೆ ನಡೆಸಿ ಬುದ್ಧಿ ಭ್ರಮಣೆಗೊಂಡವರು ಯಾರಾದರೂ ಈ ಕಾರ್ಯವನ್ನು ಮಾಡಿದರೆ ಅವರನ್ನು ಸರಿ ಮಾಡಿಸಿಕೊಡಬೇಕು. ಬುದ್ಧಿ ಸರಿ ಇದ್ದು ಈ ಕಾರ್ಯವನ್ನು ಯಾರಾದರೂ ಮಾಡಿದ್ದಲ್ಲಿ
ಅವರಿಗೆ ಹುಚ್ಚು ಬರಿಸಬೇಕು ಎಂಬ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿದ 6 ದಿನಗಳಲ್ಲಿ ಆ ಹುಡುಗನಿಗೆ ಹುಚ್ಚು ಬರುತ್ತೆ. ಈ ವಿಚಾರ ಜಗತ್ತಿನಲ್ಲಿ ಪ್ರಚಾರವಾಗಿ ಹೋಗುತ್ತೆ. ಆ ದಿನದಿಂದ ಈ ಸಾನ್ನಿಧ್ಯದಲ್ಲಿ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಪ್ರಬಲವಾಗಿ ಮೆರಿತಾ ಬರ್ತಾರೆ. ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟ ಯಾವ ರೀತಿ ಅಂದರೆ ಆರೋಗ್ಯದಲ್ಲಿ ಬರುವಂಥದ್ದು, ಉದ್ಯೋಗದಲ್ಲಿ ಕಲಿತಂತಹ ವಿದ್ಯೆಗೆ ಉದ್ಯೋಗ, ಅದೇ ರೀತಿ ಕಂಕಣ ಬಲ, ವಿವಾಹಿತರಾದಂತಹವರಿಗೆ ಸಂತಾನದ ಫಲ, ಈ ರೀತಿ ತಾವು ಅಂದುಕೊಂಡಂತಹ ಎಲ್ಲ ಕಾರ್ಯಕ್ರಮವನ್ನು ಹೊತ್ತಿಗೆ ಸರಿಯಾಗಿ ಈ ಕ್ಷೇತ್ರ ಈಗ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿ ಮೆರೀತಾ ಇದೆ. ನಮ್ಗೆ ಕೆಲವೊಂದು ಪ್ರಶ್ನೆಗಳಿದೆ. ಹಾ. ಈಗ ನಾವು ಬರ್ತಿದ್ದಂಗೆ ನಮ್ಗೆ ಶ್ವಾನದ ಮೂರ್ತಿಗಳು ಕಾಣುತ್ತೆ. ಹಾ. ಅದು ಇರುವ ಕಾರಣ ಏನು ಗುರುಜಿ? ಆ 3 ಶ್ವಾನಗಳು ಅದು 3 ಬಣ್ಣಗಳಲ್ಲಿದೆ. ಹಾ ಹಾ ಒಂದು ಕಪ್ಪು ಇದೆ, ಒಂದು ಬಿಳಿ ಇದೆ, ಮತ್ತೊಂದು ಕಂದು ಬಣ್ಣದಲ್ಲಿದೆ. ತುಳುವಲ್ಲಿ ಅದಕ್ಕೆ ಕಾಲು, ಬೊಳ್ಳು, ತೌಡು ಅಂತ ಹೇಳ್ತಾರೆ. ಬಬ್ಬುಸ್ವಾಮಿ ಅದನ್ನು ಪ್ರೀತಿಯಿಂದ ಸಾಕಿದ 3 ನಾಯಿಗಳು ಅಂತ ಹೇಳ್ತಾರೆ. ಆ 3 ನಾಯಿಗಳಲ್ಲಿ ಆ 3 ನಾಯಿಗಳು 3 ರೀತಿಯ ಸಂಕೇತಗಳನ್ನು ಆ ದಿವಸದಲ್ಲಿ ತೋರಿಸ್ತಾ ಇತ್ತು ಅಂತ ಒಂದು ಪ್ರತೀತಿ ಇದೆ. ದೇವರಿಗೆ ಇಲ್ಲಿ ಚಕ್ಲಿ, ಬೀಡ ಮತ್ತೆ ಟೋಡಿ ಅದನ್ನೆಲ್ಲ ಇಡ್ತಾರೆ. ಸೊ ಅದರ ಹಿಂದಿನ ಕಾರಣ ಹಾಗೂ ಅದರ ಹಿಂದಿನ ಮಹತ್ವ. ಆ ಶೇಂದಿ, ಸರಾಯಿ, ಚಕ್ಕುಲಿ, ಏಲಡಿಕೆ ಇದು ಕೊರಗಜ್ಜನಿಗೆ ಪ್ರಿಯವಾದಂಥದ್ದು. ಹಿಂದಿನ ಕಾಲದಲ್ಲಿ ಅವರ ಚರಿತ್ರೆಯಲ್ಲಿ 7 ಜನರು ಬರುವಂತಹ ಶೇಂದಿಯನ್ನು ಕೊರಗಜ್ಜೆ ಒಬ್ಬರೇ ತಲೆ ಮೇಲೆ ಹೊತ್ಕೊಂಡು ಅದನ್ನ ಅವರ ಮಾಲೀಕರಿಗೆ ಸಹಾಯ ಮಾಡಿದ್ದಾರೆ ಅಂತ ಒಂದು ಇತ್ತು. ಇದನ್ನ ಆ ಪ್ರಕಾರ ಈಗ ಕೊರಗಜ್ಜನಿಗೆ ಶೇಂದಿ ಮುಖ್ಯವಾಗಿ, ಸರಾಯಿ, ಅನಂತರ ಎಲೆ ಅಡಿಕೆ, ಚಕ್ಕುಲಿ ಇದನ್ನಿಟ್ಟು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಹೋಗ್ತಾರೆ. ಆ ಕಾರಣಕ್ಕೆ ಅದನ್ನ ನೈವೇದ್ಯ ಅದೇ ಅವರಿಗೆ ಪ್ರಿಯವಾದದ್ದು, ಅದೇ ಅವರಿಗೆ ನೈವೇದ್ಯವಾಗಿ ಇಡ್ತಾ ಇದ್ದಾರೆ. ಹೇಗೆ ಯೂಸ್ ಮಾಡ್ತಾರೆ ಇಲ್ಲಿ ಬಂದದ್ದು ಈಗ ಪ್ರತಿನಿತ್ಯ ಈ ಸಾನ್ನಿಧ್ಯದಲ್ಲಿ ಬಹಳಷ್ಟು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ತುಂಬಾನೇ ಬರ್ತಾ ಇದೆ. ಹಾಗಾಗಿ ಅದನ್ನು ನಾವು ಕೂಡ ಬಂದಂತಹ ಹರಕೆ ರೂಪದಲ್ಲಿ ಬಂದಂತಹ ಶೇಂದಿ ಆಗಲಿ, ಚಕ್ಕುಲಿಗಳಾಗಲಿ, ಸರಾಯಿಗಳಾಗಲಿ ಎಲ್ಲೂ ಹಾಳು ಮಾಡುವಾಗಿಲ್ಲ ಅಥವಾ ಮಾರಾಟವೂ ಮಾಡಬಾರ್ದು ಎಂಬುದು ಒಂದು ದೇವರ ಆದೇಶ ಇದೆ. ಹಾಗಾಗಿ ಪ್ರತಿನಿತ್ಯ ಬಂದಂತಹ ನೈವೇದ್ಯಗಳನ್ನು ಪ್ರತಿದಿನ ಸಂಜೆ 7 ಗಂಟೆಗೆ ಕೊರಗಜ್ಜನಿಗೆ ಭೂಮಿ ಮೇಲೆ ಅರ್ಪಣೆ ಮಾಡಿ ಉಳಿದೆಲ್ಲವನ್ನು ಬಂದಂತಹ ಭಕ್ತಾದಿಗಳಿಗೆ ಸರಿಸಮಾನವಾಗಿ ಹಂಚಿಬಿಡ್ತಾ ಇದೆ. ಪ್ರಸಾದ ರೂಪದಲ್ಲಿ ಹಂಚ್ತಾ. ಗುರುಗಳೇ, ಈಗ ಒಂದು ಘಟನೆ ಆಯ್ತು ಮೈಸೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ. ಕೊರಗಜ್ಜ ದೇವಸ್ಥಾನ ಆಗಿ ಅಲ್ಲಿ ತುಂಬಾ ಏನೇನೋ ನಡೀತು ಅಂತ ಅಂದು ದೇವರೇ ಶಿಕ್ಷೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದೇ ನಾವು ಬೇರೆ ಸಾನ್ನಿಧ್ಯದ ಬಗ್ಗೆ ಹೇಳುವಂಥದ್ದಿಲ್ಲ, ಆದ್ರೆ ಇತ್ತೀಚೆಗೆ ಈ ಇಂತಹ ದೇವರುಗಳ ಹೆಸರಿಟ್ಕೊಂಡು ಹೌದು ವ್ಯಾವಹಾರಿಕವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಹೌದು, ತುಂಬಾ ತಪ್ಪು. ಜನರು ಮೋಸ ಹೋಗ್ತಾ ಇದ್ದಾರೆ. ಜನರು ಕೂಡ ಅಂತಸ್ಥಳಗಳಿಗೆ ಹೋಗಿ ಅವ್ರು ಹೇಳಿದನ್ನು ಕೇಳ್ಕೊಂಡು ತಪ್ಪು ಮಾಡ್ತಾ ಇದ್ದಾರೆ. ಈ ಸಾನ್ನಿಧ್ಯಗಳೆಲ್ಲ ಅಂಥದ್ದಲ್ಲ, ಇದು ಊರಿದ್ದು, ಇದು ಗ್ರಾಮದ್ದು, ಅದು ಪ್ರತ್ಯೇಕ ಅವ್ರದ್ದು. ಒಬ್ಬೊಬ್ಬರ ಅನುಕೂಲಕ್ಕೋಸ್ಕರ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಸತ್ಯವಾದದ್ದಾದ್ರೆ ಉಳಿತಿತ್ತು, ಅದು ದೇವರು ಬಿಡಲಿಲ್ಲ ಅಲ್ಲಿಗೆ. ಇನ್ನು ಮುಂದೆ ಕೂಡ ದಯವಿಟ್ಟು ಯಾರು ಕೂಡ ಅದನ್ನೊಂದು ವ್ಯಾವಹಾರಿಕವಾಗಿ ತಗೊಳ್ಬಾರ್ದು ಅಂತ ನನ್ನ. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದ.